ಕಳೆದ ಸಲ ವಿಧಾನಸಭೆ ಚುನಾವಣೆಯಲ್ಲಿ ಸೋತಂತಹ ಮಾಜಿ ಸಚಿವ ಸಿಟಿ ರವಿ ಅವರಿಗೂ ಕೂಡ ವಿಧಾನ ಪರಿಷತ್ನಲ್ಲಿ ಅವಕಾಶ ಮಾಡಿಕೊಡೋದ್ರ ಮೂಲಕ ಬಿಜೆಪಿ ಹೈಕಮಾಂಡ್ ಸಿಟಿ ರವಿ ಅವರ ಪಕ್ಷಕ್ಕಾಗಿ ದುಡಿದಂತಹ ವಿಚಾರವನ್ನು ಗುರುತಿಸೋ ಕೆಲಸವನ್ನು ಮಾಡಿದೆ ಅಂತ ಅನಿಸ್ತಾ ಇದೆ. ರಾಜ್ಯ ಬಿಜೆಪಿ ಕೋಟಾದಿಂದ ರವಿಕುಮಾರ್ಗೆ ಮತ್ತೆ ಟಿಕೆಟ್ ಸಿಗ್ತಾ ಇದೆ. ರವಿಕುಮಾರ್ ಅವರು ಸಿಟ್ಟಿಂಗ್ MLC ಕೂಡ ಹೌದು, ಅವರನ್ನು ಕಂಟಿನ್ಯೂ ಮಾಡೋ ಮನಸ್ಸು ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸುಮಲತಾ ಅಂಬರೀಶ್ ಅವರಿಗೂ ಕೂಡ MLC ಟಿಕೆಟ್ ಕೊಡಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಪರಿಷತ್ ಸ್ಥಾನಕ್ಕೆ ಅವ್ರು ಯಾವಾಗ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಡಿಸಿಷನ್ ಅನ್ನ ಅನೌನ್ಸ್ ಮಾಡಿದ್ರು, ಸೊ ಆ ಋಣ ಸಂದಾಯದ ಕೆಲಸವನ್ನ MLC ಟಿಕೆಟ್ ಮೂಲಕ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನೋ ನಿರೀಕ್ಷೆ ಇತ್ತು. ಬಟ್ ಅದಾಗಿಲ್ಲ. ಸುಮಲತಾ ಅಂಬರೀಶ್ ಅವರ ಬದಲಾಗಿ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಒಂದು ರವಿಕುಮಾರ್ ಅವರ ಹೆಸರು ಎಕ್ಸ್ಪೆಕ್ಟೆಡ್ ಲಿಸ್ಟ್ ಅಲ್ಲೇ ಇತ್ತು, ಆಬ್ವಿಯಸ್ಲಿ, ಬಿಕಾಸ್ ಸಿಟ್ಟಿಂಗ್ MLC ಕೂಡ ಹೌದು, ABVP ಸಂಘಟಕರು ಕೂಡ ಹೌದು, ಬಿಜೆಪಿ ಜನರಲ್ ಸೆಕ್ರೆಟರಿ ಮತ್ತೆ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ರು. ಆಮೇಲೆ ಅವರ ಹೆಸರಲ್ಲಿ ಯಾವುದೇ ಅಚ್ಚರಿ ಇರಲಿಲ್ಲ. ಇನ್ನೊಂದು ಕಡೆಗೆ ಸಿಟಿ ರವಿ ಅವರು ಕೂಡ ಆಕಾಂಕ್ಷಿ ಅನ್ನೋ ರೀತಿ ಬಿಂಬಿತವಾಗಿ ಹಲವು ಸಲ ಬಿಜೆಪಿ ನಾಯಕರ ಮನೆಗೆ ಭೇಟಿ ಕೊಡೋದು, ಆಮೇಲೆ ಬಿಜೆಪಿಯ ಹೈಕಮಾಂಡ್ನ ಕೆಲವರ ಮೂಲಕ ಲಾಬಿ ಮಾಡಿಸೋದು ಕೂಡ ಆಗ್ತಾ ಇತ್ತು. ಅದೆಲ್ಲವೂ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ. ಸೊ ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಮತ್ತೊಮ್ಮೆ ಪರಿಷತ್ನ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಎಂಟ್ರಿ ಕೊಡೋದಕ್ಕೆ ಮನಸ್ಸು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಸಿಟಿ ರವಿ ಅವರ ಪ್ರತಿಕ್ರಿಯೆ ಗಮನಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಅವರ ಹೇಳಿಕೆ ಇದು, ನಾನು ಯಾವುದನ್ನು ಕೂಡ ಪಡೆದಿಲ್ಲ, ಪಕ್ಷದ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ, ನನಗೇನ್ ಬೇಕು ಅದನ್ನು ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಅವರ ರಿಯಾಕ್ಷನ್. ಇಲ್ಲ, ನಾನು ಒಂದೇ ಹೇಳಿದ್ದೆ, 95 ನಂತರ ಪಕ್ಷದಲ್ಲಿ ಕೇಳಿ ಪಡೆದು ನನಗೆ ಅಭ್ಯಾಸ ಇಲ್ಲ ಅಂತೇಳಿ. ಪಕ್ಷವನ್ನು ಬಲಗೊಳಿಸೋದು, ಪಕ್ಷಕ್ಕೆ ಶಕ್ತಿ ತುಂಬೋದು ಅದು ನನ್ನ ಕೆಲಸ. ನನ್ನ ಬಗ್ಗೆ ಯೋಚನೆ ಮಾಡೋದು ಪಾರ್ಟಿ ಕೆಲಸ. ನಾನು ಏನಾಗಬೇಕು ಅನ್ನೋ ನಿರ್ಣಯನ ಪಾರ್ಟಿ ಮಾಡಬೇಕು. ನನ್ನ ಜೀವನದಲ್ಲಿ ಅದು ನಾನು ಆ ಪದ್ಧತಿನ ಪಾಲಿಸ್ಕೊಂಡು ಬಂದಿದ್ದೀನಿ. ಮತ್ತೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ JP ನಡ್ಡಾ ಅವರಿಗೆ, ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರಿಗೆ, ಮಾನ್ಯ ಯಡಿಯೂರಪ್ಪ